ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಎಲ್ಲರೂ ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ರೀ. ನೀವು ಚೆನ್ನಾಗಿರ್ಬೇಕಂತೇಳಿ ದೇವರಲ್ಲಿ ಅದೇ ನಾನು ಪ್ರಾರ್ಥಿಸ್ತೀನಿ. ವ್ಲಾಗ್ ಬಂದುಬಿಟ್ಟು ರೀ ರಂಜಾನ್ದು ರೀ. ನಮ್ಮ ತಂಗಿಯವ್ರು ನಮ್ಮನ್ನು ಹಬ್ಬಕ್ಕೆ ಕರೆದಿದ್ದಾರೆ. ನಾವು ಅವ್ರ ಮನೆಗೆ ಹೋಗಿದ್ದೀವಿ. ಮಕ್ಕಳಿಗೆ ಮಧ್ಯಾಹ್ನನೇ ಮೆಹಂದಿ ಹಾಕ್ಸ್ತಿದ್ದಾಳ್ರಿ. ರಾತ್ರಿ ಹೊತ್ತು ಹಾಕ್ಕೊಳಲ್ಲ, ಇನ್ನು ಹಾಕ್ಕೊಂಡ್ರು ಸಹ ಹಿಂಗೆ ಕೈ ಮಾಡಿಸ್ಬಿಟ್ರೆ ಇನ್ನೆಲ್ಲ ಅದು ತ್ಯಾಪೆ ತ್ಯಾಪೆ ಕಾಣ್ತೈತೆ, ಚೆನ್ನಾಗಿ ಕಾಣೋದಿಲ್ಲಕ್ಕ, ಈಗೇನೆ ಮಧ್ಯಾಹ್ನ ಹಾಕ್ಸ್ಕೊಂಡು ಅಂತೇಳಿ ಮಧ್ಯಾಹ್ನನೇ ಮಕ್ಳಿಗೆ ಮೆಹಂದಿ ಹಾಕ್ಸಿದ್ದಾಳ್ರಿ. ಇನ್ನೊಂದು ಕಡೆ ರೀ ನಮ್ಮಮ್ಮ ಬಳೆ ಹಾಕ್ಸ್ತೀನಿ ಬರ್ರಿ ಅಂತ ಕರೆದಿದ್ದಾರೆ. ನಾನು ಬಳೆ ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿದ್ದೀವಿ. ಆದರೆ ಬಳೆ ಏನು ಚೆನ್ನಾಗಿದ್ದಾವೆ ರೀ, ಆದರೆ ಸ್ವಲ್ಪನೇ ಇದ್ದಾವೆ. ಯಾಕೆ ಸ್ವಲ್ಪ ಇದಾವಲ್ರಿ ಅಂತ ಕೇಳಿದರೆ, ಇಲ್ಲ ಮೊನ್ನೆ ಮದುವೆಗಳು ಆದವಲ್ರಿ ಮನೆ ಕಡೆ, ಅದಕ್ಕೆ ಅವೆಲ್ಲ ಖಾಲಿ ಆಗಿದ್ದಾವೆ, ಇಷ್ಟೇ ಇದಾವೆ ನೋಡಿರಿ, ಯಾವ ಬೇಕು ನೋಡಿ ಹಾಕ್ಕೋರಿ ಅಂತ ಹೇಳಿದ್ರು ರೀ. ಇನ್ನು ಹಾಕ್ತಿದ್ದಾರೆ ರೀ. ಆದರೆ ನಮ್ಮ ತಂಗಿಗೆ ಯಾವ ಬಳೆನೇ ಸಿಗ್ತಾ ಇಲ್ಲ. ಬಳೆ ಚೆನ್ನಾಗದಾವೆ ಇದು ಅಂತ ನೋಡಿದ್ವು, ನಮ್ಮ ತಂಗಿಗೆ ಆಗೋದಿಲ್ಲ. ನಮ್ಮ ತಂಗಿಗೆ ಆಗೋ ಬಳೆಗಳು ಚೆನ್ನಾಗಿಲ್ಲ. ಇನ್ನು ಅಲ್ಲಿಗೆ ನಮ್ಮ ತಂಗಿ ನೋಡೋಕೆ ಯಾವ ಚೆನ್ನಾಗಿದ್ದಾವೆ ಹೇಳು, ಅವು ಹಾಕ್ಕೊತೀನಿ ಅಂತ ಹೇಳಿದ್ಲು. ನಾ ರೆಡ್ ಕಲರ್ ಬಳೆ ರೀ, ಅದ್ರ ಮೇಲೆ ಗೋಲ್ಡ್ ಕಲರ್ ಬಾರ್ಡ್ರ್ ಬಂದಿತ್ತು. ಇದೇ ಚೆನ್ನಾಗಿರ್ತಾವಳಮ್ಮ, ಇವೇ ಹಾಕೋ, ಇನ್ನು ಇದಕ್ಕಿಂತ ಬೇರೆ ಯಾವ ಚೆನ್ನಾಗಿಲ್ಲ ಅಂದರೆ ಸರಿ ಅಕ್ಕ ಅಂತೇಳಿ ನಾನು ಹೇಳಿದ ಸಲುವಾಗಿ ಸುಮ್ಮನೆ ಹಾಕ್ಸ್ಕೊತಿದ್ದಾಳ್ರಿ. ಇನ್ನು ನಮ್ಮ ತಾಯಿ ಬಂದಿಲ್ಲ ರೀ, ಅವ್ರು ಬರ್ತೀನಿ ನೀವು ಹೋಗಿ ಹಾಕ್ಸ್ಕೊರಿ ಅಂತ ಹೇಳಿದ್ದಾರೆ. ಇನ್ನು ಅವ್ರು ಬಂದರೆ ಇನ್ನು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ತಂಗಿ ಬಳೆ ಹಾಕ್ಸ್ಕೊತಾ ಇದ್ದಾಳೆ ರೀ, ಹೋಗ್ತಾನೆ ಇಲ್ಲ, ಏರ್ತಾ ಇಲ್ಲ. ನಮ್ಮ ತಂಗಿಗೆ ಕಣ್ಣಾಗ ನೀರು ಬಂದುಬಿಟ್ಟವೆ. ಇನ್ನು ಎಷ್ಟು ಒಂದು ಡಜನ್ ಎಲ್ಲ ಏರಿಸ್ಬಿಟ್ಟಿದ್ದಾರೆ. ಇಲ್ಲಕ್ಕ ನನಗೆ ಬೇಡ, ನನಗೆ ನೋವ್ತಾ ಇದ್ದಾವೆ ಕೈ ಅಂತೇಳಿ, ನನಗೆ ಸಾಕು ಮಾಡಿಬಿಡಕ್ಕ, ತೆಗೆದ್ಬಿಡು ಅಂತ ಹೇಳ್ತಿದ್ದಾಳೆ. ಹಾಕಿದ ಬಳೆ ಹೆಂಗೆ ತೆಗಿಯೋಕೆ ಬರ್ತೈತೆ, ಮೊದಲೇ ನಿನ್ನ ಕೈಗೆ ಏರೋದು ಕಷ್ಟ ಆಗಿಬಿಟ್ಟೈತೆ ಅಂತ ಅವರು. ನಮ್ಮ ತಂಗಿ ಇನ್ನೂ ಹುಡುಕ್ತಿದ್ದಾಳೆ ರೀ, ಬೇರೆ ಯಾವನ್ ಬಳೆ ಸಿಗ್ತಾವೇನೋ ನೋಡೋಣ, ಯಾಕೆಂದರೆ ಇವು ನನಗೆ ಕೈಗೆ ಆಗ್ತಾ ಇಲ್ಲ ಅಂತ. ಅವು ಆಗ್ತಿದ್ರು ರೀ, ಒಂದು ಸಣ್ಣವು ಒಂದು ದೊಡ್ಡವು ಇದ್ದಾವೆ, ಕಷ್ಟ ಆಗುತ್ತೆ ತಾಯಮ್ಮನ ಕೈಗೆ ಏರೋದು. ನಮ್ಮಮ್ಮ ಏನಂತಾರೆ, ತಮಾಷೆ ಮಾಡ್ತಾ ಇದ್ದಾರೆ, ಇರಲಿ ಬಿಡು, ಒಂದೇ ಸಲ ಅಲ್ಲ ನೋವು ತಿನ್ನೋದು, ಚೆನ್ನಾಗಿ ಕಾಣ್ತಾವೆ ಹಾಕು ಅಂತ ನಮ್ಮ ತಾಯಿ ರೀ. ಆದರೆ ನಾವು ಹಾಕ್ಸ್ಕೊಂಡಿರೋ ಬಳೆಗೆ ಅಷ್ಟೇನು ಅನ್ಸೋದಿಲ್ಲ ರೀ, ತವ್ರ ಮನೆಯವ್ರು ಬಳೆ ಹಾಕ್ಸಿದ್ರೆ ಅದೇನೋ ಒಂದು ಸಂತೋಷ. ಇನ್ನು ನಮ್ಮ ತಂಗಿ ಹಾಕ್ಸ್ಕೊಂಡ್ಬಿಟ್ರಿ, ಈಗ ನೆಕ್ಸ್ಟ್ ನನಗೆ ಹಾಕ್ತಿದ್ದಾರೆ. ನಾನು ಹಾಕ್ಕೊಂಡಿದ್ದ ಬಳೆ ಅಂತೂ ನನಗೆ ಇಷ್ಟ ಆದವು, ನಮ್ಮ ತಂಗಿಗೆ ಇಷ್ಟ ಆಗಿಲ್ಲ. ಆಮೇಲೆ ಹಾಕಿದ ಮೇಲೆ ಚೆನ್ನಾಗಿ ಕಾಣ್ತಿದ್ದಾವಕ್ಕ ಅಂತ ಹೇಳಿದ್ಲು. ನಮ್ಮ ತಾಯಿ ಬಳೆ ಹಾಕ್ಸ್ಕೊಳಕ್ಕೆ ಕರೆದಾಗ ಈ ಕಡೆ ಒಂದು ಹಾರ ಈ ಕೈಗೆ ಒಂದು ಹಾರ ಹಾಕ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಕುಂತಾಗ ನಮ್ಮ ತಂಗಿ ಅವ್ರು ಬಳೆ ಹಾಕೋರು ಬೈತಿದ್ದಾರೆ, ನೀನು ಬಳೆನೇ ಹಾಕ್ಕೊಳೋದಿಲ್ಲ, ಅಟ್ಲೀಸ್ಟ್ ಇವಾಗನ್ನ ಹಾಕ್ಕು, ಕೈ ತುಂಬ ಚೆನ್ನಾಗಿ ಕಾಣ್ತಾವೆ, ಹಬ್ಬ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ರೀ. ನನಗೇನೋ ಒಂಥರ ಬೇಡ, ನನಗೇನೋ ಯಾವಾಗಲೂ ಹಾಕ್ಕೊಂಡಿಲ್ಲ, ಒಂಥರ ಆಗ್ತೈತೆ ನನಗೆ, ಬೇಡ ಅಂತ ನಾನು ಹೇಳ್ತಿದ್ದೀನಿ ರೀ. ಏನಾಗೋದಿಲ್ಲ ಹಾಕ್ಕೋ ಅಂತೇಳಿ ಆ ಕಡೆಗೆ 1.5 ಡಜನ್ ಈ ಕಡೆಗೆ 1.5 ಡಜನ್ ಬಳೆ ಏರಿಸ್ಬಿಟ್ಟಾರೆ ರೀ. ಆದರೆ ಅವು ಏರ್ಸೋದೇ ಈಸಿಯಾಗಿ ಏರಿಸ್ಬಿಟ್ಟಿದ್ದಾರೆ ರೀ, ಯಾಕೆಂದರೆ ಅವ್ರಿಗೆ ಹಾಕೋಕೆ ಬರ್ತೈತೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ, ಬಳೆ ಒಂದು ವೇಳೆ ನನಗೆ ತೆಗಿಯೋಕೆ ಬಂದಿಲ್ಲ ಅಂದರೆ ನಾನು ನಿಮ್ಮ ಕಡೆನೇ ಬರ್ತೀನಿ, ನೀವೇ ನನಗೆ ತೆಗೆದು ಕೊಡ್ರಿ ಅಂತ ಹೇಳಿದ್ದೀನಿ. ಅವ್ರು ಸರಿ ಅಂತ ಹೇಳಿದ್ದಾರೆ. ಆದರೆ ಯಾಕೆ ನಾನು ಹಂಗೆ ಹೇಳಿದೆ ಅಂತಂದರೆ ರೀ, ಒಂದು ವೇಳೆ ನಾನು ಮನೆ ಕಡೆ ತೆಗಿಯುವಾಗ ಅವೇನನ್ನ ಬಳೆ ಹೊಡಿತಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತಾ, ಯಾಕೆಂದರೆ ಅವು ನಮ್ಮ ತಾಯಿಯವ್ರು ಹಾಕ್ಸಿದ್ದಲ್ರಿ, ನಮ್ಮ ತಾಯಿಯವ್ರು ಹಾಕ್ಸಿದ ಬಳೆದಾಗ ಒಂದು ಹೊಡೆದ್ರೂ ಬೇಜಾರಾಗುತ್ತಾ, ಅದಕ್ಕೆ ನೀಟಾಗಿ ಎತ್ತಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ರೀ. ಈಗ ಹಾಕ್ಸ್ಕೊಂಡಿರೋ ಬಳೆ ಏನಿಲ್ಲ ಅಂದರೆ ಸುಮಾರು 1 ವರ್ಷದವರೆಗೆ ಬರ್ತಾರೆ ರೀ ನನಗೆ ಆ ಬಳೆ. ನಾನು ಬಳೆನೇ ಹಾಕ್ಕೊಳಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ರೀ, ಯಾಕೆಂದರೆ ಕೆಲ್ಸಕ್ಕೆ ಹೋಗಿದ್ದ ಕಡೆ ಅವೆಲ್ಲ ತೆಗಿಬೇಕಾಗ್ತೈತೆ, ಮತ್ತು ಎದಕ್ಕೆ ಸುಮ್ಮನೆ ಅಂತೇಳಿ ಹಾಕ್ಕೊಳಲ್ಲ ರೀ. ಇಷ್ಟು ಬಳೆ ನಾನು ಯಾವಾಗ ಹಾಕ್ಕೊಂಡೇ ಇಲ್ಲ ರೀ. ಯಾವಾಗಂದರೆ ಮದುವೆದಲ್ಲಿ ಒಂದೇ ಹಾಕ್ಕೊಂಡಿದ್ವಿ, ಅದು ಬಿಟ್ಟು ನಾನು ಯಾವಾಗಲೂ ಹಾಕ್ಕೊಂಡಿಲ್ಲ. ಅದಕ್ಕೆ ಬೇಡ ಅಂತ ನಾನು ಹೇಳ್ತಿದ್ದೀನಿ, ಇಲ್ಲ ಹಾಕ್ಕೋ ಅಂತ ಅವರು. ಇನ್ನು ನನ್ನ ತಾಯಿಗೆ ನನ್ನ ತಂಗಿಗೆ ಎದಕ್ಕೆ ಬೇಜಾರು ಮಾಡ್ಸೋದಂತ ಹಾಕ್ಕೊತಿದ್ದೀನಿ. ಇನ್ನು ನಾನು ಹಾಕ್ಕೊಂಡಾದ್ಮೇಲೆ ನಮ್ಮ ತಾಯಿಗೂ ಹಾಕ್ಕೋ ಅಂತ ಹೇಳ್ತಿದ್ದೀನಿ. ನಮ್ಮ ತಾಯಿ ನೋಡಿದ್ರೆ ಬೇಡ ಅಂತಲೇ ಹೇಳ್ತಿದ್ದಾರೆ. ಬೇಡ ಬಿಡಮ್ಮ, ನಾನು ನಿಮಗೆ ಹಾಕ್ಸೋಕೆ ಕರ್ಕೊಂಬಂದಿನಿ, ನೀವ್ಯಾಕೆ ನನಗೆ ಹಾಕ್ಸ್ತೀರಿ ಅಂತ ಅವರು. ಇಲ್ಲಮ್ಮ ಹಾಕ್ಸ್ಕೊಳ್ಳೇಬೇಕು ಕಂಪಲ್ಸರಿ ಅಂತಂದರೆ, ಇಲ್ಲೋಳು ಈ ಕಡೆ ಒಂದು 3 ಈ ಕಡೆಗೆ ಒಂದು 3 ಒಂದು ಅರ್ಧ ಡಜನ್ ಸಾಕೋಳು ನನಗೆ ಅಂತಂದರು. ಇಲ್ಲಮ್ಮ ನೀನಲ್ಲ, ನಾನು ಹಾಕ್ಸ್ತಿದ್ದೀನಿ, ಹಾಕ್ಸ್ಕೊ ಅಂತ ನಾನು ರೀ. ನಮ್ಮ ತಾಯಿ ಬೇಡಮ್ಮ ಅಂತೇಳಿ, ನಾವು ಯಾವಾಗಲೂ ನಮ್ಮ ತಾಯಿಗೆ ಏನು ಕೊಟ್ಟೇ ಇಲ್ಲ ರೀ. ಅಟ್ಲೀಸ್ಟ್ ಇಂಥವನ್ನಾಗಲಿ ಕೊಟ್ಟು ಸ್ವಲ್ಪ ನನ್ನ ತಾಯಿನ ಖುಷಿ ಪಡ್ಸೋಣ ಅಂತ ನನ್ನ ಆಸೆ ರೀ. ಇನ್ನೊಂದು ಕಡೆ ನನ್ನ ಮಗಳು ರೀ, ನಾನು ಹಾಕ್ಕೊಂಡಿದ್ದು ನೋಡಿ ನನ್ನ ಮಗಳು, ಅಮ್ಮ ನನಗೆ ಬಳೆ ಬೇಕು ಬಳೆ ಬೇಕು ಅನ್ನೋ ಸಲುವಾಗಿ ಇನ್ನು ಆಯಮ್ಮನ ಸೈಜ್ ಯಾವ ಸಿಗ್ತಾ ಇಲ್ಲ, ಸಿಕ್ಕಿದ ಸೈಜು ಹಾಕ್ಕೊಳ್ತಾ ಇಲ್ಲ ರೀ. ನನಗೆ ಅದು ಬೇಡ, ಇದು ಚೆನ್ನಾಗಿ ಕಾಣ್ತೈತೆ, ನನಗೆ ಇದು ಬೇಕು ಅಂತ ಅಳ್ತಾ ಇದ್ದಾಳೆ. ಇನ್ನು ಬೈಯೋಕ್ಕಿಲ್ಲ, ಸುಮ್ಮನೆ ಹಾಕ್ಕೊಂಡು ಬಂದುಬಿಟ್ಲು. ಇನ್ನು ನಮ್ಮ ತಂಗಿ ಮನೆಗೆ ಬಂದೆ ರೀ. ಇನ್ನು ಅವ್ರು ಡ್ರೆಸ್ ತೊಗೊಂಡಿದ್ರು ಹಬ್ಬಕ್ಕೆ, ಅದಕ್ಕೆ ತೋಳು ಇಡಬೇಕಾಗಿತ್ತು ರೀ, ಜಾಯಿಂಟ್ ಮಾಡಬೇಕಾಗಿತ್ತು. ನಮ್ಮ ತಂಗಿ ಆ ತೋಳುಗಳು ಇಲ್ಲಕ್ಕ ಡ್ರೆಸ್ಸಿಗೆ ಅಂದರೆ, ಸರಿ ಕೊಡಮ್ಮ ಅಂತೇಳಿ ನಾನು ತೋಳು ಇಡ್ತಾ ಇದ್ದೀನಿ ರೀ. ನೋಡಿರಿ ನಾನು ಹಾಕ್ಕೊಂಡಿರೋ ಬಳೆ ಚೆನ್ನಾಗಿ ಕಾಣ್ತಿದ್ದಾವೆ, ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಇನ್ನು ನಮ್ಮ ತಂಗಿಯವ್ರ ಡ್ರೆಸ್ಗಳು ತೊಗೊಂಡ್ರಿ, ಭಾಳ ಚೆನ್ನಾಗಿದ್ದಾವೆ, ಗ್ರ್ಯಾಂಡಾಗಿದ್ದಾವೆ. ಜಸ್ಟು ಒಂದು 1000 ಅಷ್ಟೇ ಇದ್ದಾವೆ ರೀ. ನಾನೇ ಆಶ್ಚರ್ಯ ಅದೇ, ಇಷ್ಟು ಚೆನ್ನಾಗಿದ್ದಾವಲ್ಲ, ಕಡಿಮೆ ರೇಟಿಗೆ ಚೆನ್ನಾಗಿ ಕೊಟ್ಟಿದ್ದಾರಲ್ಲ ಅಂದರೆ. ಹೂನಕ್ಕ, ಅವ್ರು 2000 ರೂಪಾಯಿ ಹೇಳಿದ್ರು, ನಾನು ಒಂದು 1000 ರೂಪಾಯಿ ಕೇಳಿ ತೊಗೊಂಡಿದ್ದೀನಿ, ಚೆನ್ನಾಗಿದ್ದಾವ ಅಂತ ತಾನು. ನಿಜವಲ್ರಿ, ನಮ್ಮ ತಂಗಿ ತೊಗೊಂಡಿದ್ದಾಳೆ, ಎಷ್ಟು ಚೆನ್ನಾಗಿದೆ ಡ್ರೆಸ್,
ಗ್ರ್ಯಾಂಡ್ ಆಗಿದ್ದಾವೆ. ಇನ್ನು ನಮ್ಮ ತಂಗಿಯವ್ರು ಸಹ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಕೊಂತಾರ್ರಿ ಬಟ್ಟೆ. ಅವ್ರಿಗೆ ಸೆಟ್ ಆಗ್ತೈತಿ ಇದು. ನನಗೆ ಫೋನ್ ಮಾಡಿದ್ಲು ರೀ ತಗೊಲ್ಲ ಅಂತ. ನನಗೆ ಬೇಡಮ್ಮ ನಾನು ಅಂಥವೆಲ್ಲ ಹಾಕ್ಕೊಳಲ್ಲ ಅಂತಂದರೆ ಸರಿ ಮಾಮೂಲು ತರ್ತೀನಿ ಅಂತ ಹೇಳಿದ್ಲು ರೀ. ನಾನೇ ಬೇಡಳಮ್ಮ ನನ್ನ ಕಡೆ ಇದ್ದಾವ ಅಂತ ಹೇಳಿದ್ರೆ, ಇಲ್ಲ ಅಕ್ಕ ನಮ್ಮ ಮನೆಗೆ ಹಬ್ಬಕ್ಕೆ ಕರೆದಿದ್ದೀನಲ್ಲ ಮತ್ತು ನಿನಗೆ ಹೊಸ ಬಟ್ಟೆ ತರಬೇಕಾ ಅಂತೇಳಿ ನಮ್ಮ ತಂಗಿರಿ ನಾನು ಆದರೂ ತರಿಸ್ಕೊಂಡಿಲ್ಲ ರೀ ಬೇಡ ಅಂತ. ಇನ್ನು ಈ ಡ್ರೆಸ್ಗಳು ತೋಳು ಒಲೆ ಹಾಕಿಲ್ಲ, ಇನ್ನು ಹೋಗಿ ಮಕ್ಕೊಂಬಿಟ್ಟೆ ರೀ. ಯಾಕಂದ್ರೆ ಅಲ್ಲೇ ಟೈಮ್ 9:30 10 ಆಗ್ತಿತ್ತು ಟೈಮು. ಇನ್ನು ನಮ್ಮ ತಂಗಿ ಮೆಹಂದಿ ಹಾಕೋಕೆ ಅಂತ ನಮ್ಮ ತಂಗಿ ಬೇಡಮ್ಮ ನನಗೆ ಅವೆಲ್ಲ ಅಂತ, ನಾನು ಇಲ್ಲ ಹಾಕ್ಕೋ ಅಂದರೆ ಇಲ್ಲ ಟೈಮ್ ಇದ್ರೆ ಹಾಕ್ಕೊಂತಿದ್ದೆ, ನನಗೆ ನಿದ್ದೆ ಬರ್ತಿದ್ದೆ ನಾನು ಹೋಗಿ ಮಕ್ಕೊಂಬಿಡ್ತೀನಿ ಅಂತೇಳಿ ಹೋಗಿ ಮಕ್ಕೊಂಬಿಟ್ಟೆ ರೀ. ಇನ್ನು ನೆಕ್ಸ್ಟ್ ಹಬ್ಬಕ್ಕೆ ರೆಡಿ ಆಗಿದ್ರಿ. ನಮ್ಮ ತಂಗಿ ಸೀರೆ ಉಟ್ಕೊಂಡಿದ್ದಾಳೆ ನೋಡ್ರಿ, ಎಷ್ಟು ಚೆನ್ನಾಗಿತ್ತಲ್ರಿ ಸೀರೆ. ನಮ್ಮ ತಂಗಿಗೆ ನಮ್ಮ ತಾಯಿ ಕೊಣಿಸಿದ್ರಿ ಇದು ಸೀರೆ. ಇನ್ನು ನನಗೂ ಕೊಣಿಸಿದಾರೆ, ನಾನು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆದರೆ ನನಗೆ ಗೊತ್ತೇ ಇಲ್ಲ ನಮ್ಮ ತಂಗಿದು ನಂದು ಸೇಮ್ ಡ್ರೆಸ್ ಅಂತ. ಹಾಕ್ಕೊಂಡಾಗ ಗೊತ್ತಾಗೈತೆ ಇಬ್ಬರು ಸೇಮ್ ಕಲರ್ ಡ್ರೆಸ್ಸು ಸೇಮ್ ಕಲರ್ ಸ್ಯಾರಿ ಅಂತ. ಇನ್ನೊಂದು ಕಡೆ ರೀ ನಮ್ಮ ಯಜಮಾನ್ರ ಡ್ರೆಸ್ಸೂ ಚೆನ್ನಾಗಿತ್ತು. ಇನ್ನು ಒಲೆ ಮೇಲೆ ಅಡುಗೆ ಮಾಡೋ ಸಲುವಾಗಿ ನಾ ಮಸಿ ಏನಾರು ಅಂಟಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಮ್ಮ ಯಜಮಾನ್ರು ಬಿಚ್ಚಿ ಬಂದುಬಿಟ್ಟಿದ್ದಾರೆ ರೀ. ಇನ್ನು ನಾನು ಹಾಕೋ ಅಂತಂದರೆ ಇಲ್ಲ ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ ರೀ. ನಮ್ಮ ತಂಗಿಗೆ ಬಿರಿಯಾನಿ ಮಾಡಿಸ್ಬೇಕಂತ ಇಷ್ಟ ಅಂತೀರಿ. ನಾನು ಏನಂತಿದ್ದೀನಿ, ಬೇಡಮ್ಮ ಪಲಾವನ್ನ ಚಿಕನ್ ಮಾಡಿಸ್ಬಿಡು ಚೆನ್ನಾಗಿರ್ತೈತಂತ. ಇಲ್ಲಕ್ಕ ನಾನು ಬಿರಿಯಾನಿನೇ ಮಾಡಿಸ್ಬೇಕು ಅನ್ಕೊಂಡೀನಿ ಅಂತಂದರೆ, ಇನ್ನು ಸರಿ ಹೇಳಮ್ಮ ಇನ್ನು ನಿನ್ನ ಆಸೆ ಅದು ಬೇಡ ಅನ್ನೋದಂತೇಳಿ ಇನ್ನು ನನ್ನ ಮನ್ಸಾಗ ಅಂದ್ಕೊಂಡು ಇನ್ನು ಸರಿ ಅನ್ನ ರೆಡಿ ಮಾಡೋಣ ಅಂತೇಳಿ ಬಿರಿಯಾನಿ ನಾನೇ ಮಾಡ್ತೀನಿ ರೀ, ಇನ್ನು ಯಾರು ಮಾಡೋದಿಲ್ಲ. ಅದು ನಮ್ಮ ತಂಗಿಗೂ ಅಷ್ಟೇನು ಬರೋದಿಲ್ಲ ರೀ ಬಿರಿಯಾನಿ ಮಾಡೋಕೆ. ಇನ್ನು ಬಗಾರ ರೈಸ್ ಆಗಲಿ ಪಲಾವ್ ಆಗಲಿ ಚೆನ್ನಾಗಿ ಮಾಡ್ತಾಳೆ, ಇನ್ನು ಇದೆಲ್ಲ ಬರೋದಿಲ್ಲ. ಇನ್ನು ಚಿಕನ್ಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಒಂದು ಅರ್ಧ ತಾಸು. ಹಾಗೆ ಇನ್ನೊಂದು ಸೈಡ್ ಅಕ್ಕಿ ಸಹ ನೆನಿಟ್ಟಿದ್ದೀವಿ ರೀ. ಒಂದು ಅರ್ಧ ತಾಸು ಆದಮೇಲೆ ರೀ ನಮ್ಮ ತಂಗಿ ನಮ್ಮ ಯಜಮಾನ್ರು ಕಲಿತು 2 ಒಲೆ ಅಂಟಿಸಿದ್ದಾರೆ. ಇನ್ನು ಫಸ್ಟು ನೀರು ಕಾಸಾಕಿಟ್ಟು ಆಮೇಲೆ ಈ ಕಡೆ ಚಿಕನ್ಗೆ ಇಟ್ಟಿದ್ದೀರಿ. ಯಾಕೆಂದರೆ ಅನ್ನ ಒಂದು 70% ಬೆಂದಿರ್ಬೇಕು ರೀ, ಚಿಕನ್ ಏನು ಬೇಗ ಆಗಿಬಿಡ್ತೈತೆ. ಹಂಗಂತೇಳಿ ಫಸ್ಟು ನೀರು ಕಾಸಾಕಿಟ್ಟಿದ್ದಾರೆ. ಅಂದರೆ ಹಬ್ಬಗಳಾಗ ಏನಾರು ಫಂಕ್ಷನ್ನಾಗ ನಾನ್ ವೆಜ್ ಮಾಡ್ಬೇಕಂದ್ರೆ ರೀ, ಈಗ ಬಗಾರನ್ನ ಆಗಲಿ ಪಲಾವ್ ಆಗಲಿ ಚಿಕನ್ ಸೈಡ್ ಸಪ್ರೇಟ್ ಮಾಡೋಕ್ಕಿಂತ ಹಿಂಗೆ ಬಿರಿಯಾನಿ ಮಾಡಿಬಿಟ್ರೆ ಬೇಗ ಆಗ್ಬಿಡ್ತೈತಿ ರೀ. ಈ ಪಲಾವು ಚಿಕನ್ ಆಗಲಿ ಭಾಳ ಟೈಮ್ ಹಿಡಿತಾವೆ, ಇದಾದರೆ ಬೇಗ ಆಗ್ಬಿಡ್ತೈತಿ ರೀ. ನಾನಂತೂ ಮನೇಲಿ ಸಹ ರೀ ಬಗಾರ ರೈಸ್ ಮಾಡೋದು ಭಾಳ ಕಡಿಮೆ, ಡೈರೆಕ್ಟು ಬಿರಿಯಾನಿನೇ ಮಾಡ್ಕೊಂಡ್ಬಿಡ್ತೀನಿ 2 ಕೆಲಸ ಆಗ್ಬಿಡ್ತೈತಂತ. ಯಾಕೆಂದರೆ ಇವೆರಡೆರಡು ಮಾಡ್ಕೊಂಡು ಕುತ್ಕೋಬೇಕಂದ್ರೆ ಟೈಮ್ನು ಭಾಳ ಹೋಗ್ತೈತೆ. ಇನ್ನು ಹಶು ಸಹ ಸತ್ತೋಗ್ಬಿಡ್ತೈತೆ, ಹಂಗಂತೇಳಿ ಮಾಡೋದಿಲ್ಲ. ಇನ್ನು ಈ ಕಡೆ ನೋಡ್ರಿ ಒಲೆ ಅಂಟತೈತ ಇಲ್ಲ ಅಂತ ನಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ನನ್ನ ಡ್ರೆಸ್ ನೋಡ್ರಿ, ನಮ್ಮ ತಂಗಿದು ನಂದು ಸೇಮ್ ಅಂದೆಲ್ಲ ಇಲ್ಲಿ ನೋಡ್ರಿ. ಯಾಕೆಂದರೆ ನಾನು ಫೋಟೋ ಏನು ತಕ್ಕೊಂಡಿಲ್ಲ ರೀ ಇಡೋಣಂದರೆ. ಇದು ನಾನು ಹಾಕ್ಕೊಂಡಿರೋ ಡ್ರೆಸ್ಸ ನಮ್ಮ ತಾಯಿನೇ ಕೊಡಿಸಿದ್ರಿ. ಪ್ರತಿ ಸರಿ ಅವ್ರು ರಂಜಾನ್ ಹಬ್ಬ ಮಾಡುವಾಗೆಲ್ಲ ನಮಗೆ ಆಗಲಿ ನಮ್ಮ ತಂಗಿಗಾಗಲಿ ಬಟ್ಟೆ ಅವರೇ ಕೊಣಿಸ್ತಾರೆ. ಆದರೆ ನಾವು ಬೇಡ ಅಂತ ಹೇಳ್ತೀವಿ, ಇಲ್ಲಮ್ಮ ನಮಗೆ ಬರೋದೇ ವರ್ಷಕ್ಕೋ, ಇದೇ ದೊಡ್ಡ ಹಬ್ಬ ಅಲ್ಲ ಫಸ್ಟಿಗೆ, ಅದಕ್ಕೆ ಕಂಪಲ್ಸರಿ ನೀವು ತಗೊಳ್ಳೇಬೇಕಂತೇಳಿ ನಮ್ಮ ತಾಯಿ ಕೊಣಿಸ್ತಾಳೆ ರೀ. ಇನ್ನು ನಮ್ಮ ಯಜಮಾನ್ರು ಒಂದು 10 ನಿಮಿಷ ಆದಮೇಲೆ ಬಂದು ಒಂದು ಸರಿ ಚಿಕನ್ ನೋಡು ಅಂತ ಕರೆದ್ರಿ. ನೋಡೋಣ ಅಂತೇಳಿ ಬಂದೆ. ಇನ್ನು ಸಾಕು ಇಷ್ಟೇ ಬೆಂದಿದ್ದು, ಇನ್ನು ಜಾಸ್ತಿ ಬೆಂದರೆ ಪೀಸ್ ಎಲ್ಲ ಮೆತ್ತಗಾಗ್ಬಿಡ್ತಾವೆ, ಇನ್ನೆಲ್ಲ ಚೂರು ಆಗ್ಬಿಡ್ತಾವೆ, ಬಿರಿಯಾನಿಯಲ್ಲಿ ಚೆನ್ನಾಗಿರಲ್ಲ ಅಂತಂದರೆ ಸರಿ ತೆಗಿ ಬರ್ರಿ ಅಂತ ಕರೆದೆ. ಇನ್ನು ಅವ್ರೇನೋ ಕೆಲಸ ಮಾಡ್ತಿದ್ರು, ಸರಿ ಅಂತ ನಾನೇ ತೆಗೆದುಬಿಟ್ಟೆ. ಇನ್ನು ಆ ಕಡೆ ಸೈಡು ಅನ್ನ ಬೆಂದಿತ್ತಾ ಇಲ್ಲ ಅಂತ ನೋಡ್ತಿದ್ದೀನಿ ರೀ. ಚಿಕನ್ ಬಿರಿಯಾನಿಯಲ್ಲಿ ಚಿಕನ್ ಬೇಗ ಬೆಂದಿತೈತಿ ರೀ, ಆದರೆ ಅನ್ನ ಜಲ್ದಿ ಆಗೋದೇ ಇಲ್ಲ. ಅದಕ್ಕೆ ಫಸ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ ರೀ. ಅನ್ನ ಸಹ ರೆಡಿ ಆಗಿಬಿಟ್ಟಿದೆ, ಒಂದು 70% ಆಗಿದೆ ರೀ. ಇನ್ನು 30% ಬಂದುಬಿಟ್ಟೆ ರೀ. ಚಿಕನಲ್ಲಿ ಹಾಕಿ ದಮ್ಮಿಗೆ ಬಿಡ್ತೀವಲ್ಲ ರೀ, ಅವಾಗೆ ಸರಿ ಹೋಗ್ಬಿಡ್ತೈತೆ, ಅನ್ನ ಬೇಷ್ ಉದ್ದೂರು ಆಗ್ತೈತೆ ರೀ. 70% ತಪ್ಪಿದ್ರೆ 60% ಇದ್ದಾಗೆ ತಕ್ಕೊಂಬಿಡ್ಬೋದು ರೀ. ಇನ್ನು ಅದಕ್ಕಿಂತ ಮೇಲೆ 70ಕ್ಕಿಂತ ಮೇಲೆ ಅಂದರೆ ಅನ್ನ ಎಲ್ಲ ಮೆತ್ತಗಾಗಿ ಮುದ್ದೆ ಆಗಿಬಿಡ್ತೈತೆ. ಅದಕ್ಕೆ ಬಿರಿಯಾನಿ ಮಾಡುವಾಗ ಚಿಕನ್ಗಿನ ಇಂಪಾರ್ಟೆಂಟ್ ಅಂದರೆ ಅನ್ನನೇ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ರೀ, ಇಲ್ಲಾಂದರೆ ಬಿರಿಯಾನಿ ಕೆಟ್ಟೋಗ್ಬಿಡ್ತೈತೆ ರೀ. ಮೆತ್ತಗಾದ್ರೂ ಬಿಸಿ ಇದ್ದಾಗೆ ಚೆನ್ನಾಗಿರ್ತೈತೆ ರೀ, ತಣ್ಣಗಾದಾಗ ಮುದ್ದೆ ಇರ್ತೈತಲ್ಲ ರೀ, ತಿನ್ನೋಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ಯಜಮಾನ್ರು ನಮ್ಮ ಮೈದನ ಹೋಗಿ ಗಂಜಿ ಎಲ್ಲ ಬಸಿದ್ಕೊಂಡು ಇನ್ನು ಚಿಕನ್ ಪಾತ್ರೆಯಲ್ಲಿ ಹಾಕ್ತಿದ್ದಾರೆ ರೀ. 70% ಆಗಿದೆ, ಇನ್ನು ಅದಕ್ಕಿಂತ ಜಾಸ್ತಿ ಅಂತ ನಾನು ಬಿಡೋದೇ ಇಲ್ಲ, ಯಾಕೆಂದರೆ ಬಿರಿಯಾನಿ ಮುದ್ದೆ ಆಗ್ತೈತೆ ಅಂತ. ಇನ್ನು ಎಲ್ಲ ಹಾಕಿ ಇನ್ನು ಅದ್ರ ಮೇಲೆ ಸ್ವಲ್ಪ ಕಲರ್ ಹಾಕಿರಿ, ಕೊತ್ತಂಬರಿ ಪುದೀನ ಹಾಕಿ ಹಾಗೆ ಅನ್ನದಾಗ ಉಪ್ಪು ಐತೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ರೀ. ಇನ್ನು ಸುಮಾರು 10ರಿಂದ 15 ನಿಮಿಷ ದಮ್ ಬಿಡಬೇಕು ರೀ. ಕಟ್ಟಿಗೆ ಏನು ಇಡಬಾರ್ದು, ಸುಮ್ಮನೆ ಅದೇ ಕೆಂಡದಿಂದನೇ ದಮ್ಮಾಗಾಗಿ ಬಿಡಬೇಕು. ಇನ್ನೊಂದು ಈ ಬಿರಿಯಾನಿ ಮಾಡುವಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ರೀ, ಪಾತ್ರೆ ಭಾಳ ತಳ ದಪ್ಪ ಇರಬೇಕು ರೀ. ತಳ ತೆಳ್ಳಗಿದ್ರೆ ರೀ ಅನ್ನ ಎಲ್ಲ ಒತ್ತಿ ಹೋಗ್ಬಿಡ್ತೈತೆ. ಇನ್ನು ದಮ್ ಸರಿಯಾಗಲಿ ಅಂತ ರೀ ಹೊರಗಿರೋ ಬೆಂಕಿ ಕೆಂಡ ಎಲ್ಲ ಒಳಗೆಲ್ಲ ಸರಿಯಾಗಿ ಮಾಡಿ ನಮ್ಮ ಯಜಮಾನ್ರು ಇನ್ನು ಮೊಸರು ಚಟ್ನಿ ರೆಡಿ ಮಾಡೋಣ ಅಂತಾರೆ. ನಮ್ಮ ಮೈದನವರು ನಮ್ಮ ಯಜಮಾನ್ರು ಇಬ್ಬರು ಕಲಿತು ರೆಡಿ ಮಾಡ್ತಾ ಇದ್ದಾರೆ ರೀ. ಉಳ್ಳಾಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಉಳ್ಳಾಗಡ್ಡೆ ಕಟ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದಾರೆ. ಅವ್ರು ಏನು ನೀವೇ ಮಾಡಬೇಕು ನಾವೇ ಮಾಡ್ಬೇಕಂತ ಏನಿಲ್ಲ ರೀ. ನಮ್ಮ ಯಜಮಾನ್ರಾಗಲಿ ನಮ್ಮ ತಂಗಿ ಯಜಮಾನ್ರಾಗಲಿ ರೀ ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತಾರೆ. ನಮ್ಮ ಮನೇಲಿ ಏನೇನು ಫಂಕ್ಷನ್ಸ್ ಇದ್ರೂ ನಾವು ಯಾರ ಬಗ್ಗೆನೂ ಚಿಂತೆ ಮಾಡೋದಿಲ್ಲ. ಯಾರಿಲ್ಲ ಅಂದ್ರೆ ಪರವಾಗಿಲ್ಲ, ಇವರಿಬ್ಬರು ಇದ್ದರೆ ಸಾಕು ರೀ, ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಇವರೆಲ್ಲ ಮೊಸರು ಚಟ್ನಿ ರೆಡಿ ಮಾಡ್ತಿದ್ದಾರೆ ರೀ. ನಮ್ಮ ತಂಗಿ ಪಾತ್ರೆ ತೊಳಿತಿದ್ದಾಳೆ. ನಾನು ತೊಳಿತೀನಿ ಬಿಡಮ್ಮ ಅಂದರೆ, ಬೇಡಕ್ಕ ನೀನು ಕೂತ್ಕೋ ಅಂತೇಳಿ ನನ್ನ ಕುಂದಿರಿಸಿ ನಮ್ಮ ತಂಗಿ ಪಾತ್ರೆ ತೊಳಿತಿದ್ದಾಳೆ ರೀ. ಇನ್ನು ನಮ್ಮ ಮಕ್ಕಳು ಬೆಳಗ್ಗೆ ಹೊಸ ಬಟ್ಟೆಗಳು ಹಾಕ್ಕೊಂಡಿದ್ರು ರೀ. ನಾವು ಒಬ್ಬೊಬ್ರು ಒಂದೊಂದು
ಬಿಚ್ಚಿ ಹಾಕ್ತಿದ್ದಾರೆ. ನಮ್ಮ ಸಣ್ಣ ಮಗಳು ಫಸ್ಟ್ ಸ್ಟಾರ್ಟ್ ಮಾಡಿಬಿಟ್ಲ್ರಿ, ನನಗೆ ಚುಚ್ಚುತ್ತೆ ತಮ್ಮ ಡ್ರೆಸ್ ಅಂತೇಳಿ ತೆಗೆದುಬಿಟ್ಟಿದ್ದಾಳೆ. ಇನ್ನು ದೊಡ್ಡವರಿಬ್ಬರು ಹಾಗೆ ಡ್ರೆಸ್ ಚೆನ್ನಾಗಿದೆ ಅಂತ ಹಾಕ್ಕೊಂಡಿದ್ದಾರೆ ರೀ. ಇಲ್ಲಿ ನೋಡ್ರಿ ನಮ್ಮ ತಂಗಿ ನನಗೆ ರೆಡಿ ಆಗಕ್ಕ ನೀನು ಚೆನ್ನಾಗಿ ಜಡೆ ಹಾಕ್ಕೊಂಡು ಹೂವು ಇಟ್ಕ ಅಂತ ಹೇಳ್ತಿದ್ದಾಳ್ರಿ. ಇಲ್ಲಳಮ್ಮ ಫಸ್ಟ್ ಅಡುಗೆ ಆಗಲಿ, ಅಡುಗೆ ಎಲ್ಲ ಆದಮೇಲೆ ರೆಡಿ ಆಗ್ತೀನಿ ನಾನು ಅಂತಾರೆ. ನಮ್ಮ ತಂಗಿ ಇಲ್ಲಕ್ಕ ನಾನು ಮಾಡ್ತೀನೋಳು ಇನ್ನು ಹೋಗು ಹೋಗು ಅಂತ ಹೇಳ್ತಿದ್ದಾಳೆ. ನನಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ರೀ. ಅಡುಗೆ ಆಗಿಬಿಟ್ರೆ ಟೆನ್ಷನೇ ಇರೋದಿಲ್ಲ ರೀ, ಯಾರು ಬಂದು ಊಟ ಮಾಡಿದ್ರೂ ಟೆನ್ಷನ್ ಇರೋದಿಲ್ಲ, ಬೇಗ ಆಗಿಬಿಡ್ತೈತೆ. 3 ಗಂಟೆ 4 ಗಂಟೆಗೆ ಅಡುಗೆ ಮಾಡಿದ್ರೆ ರೀ ಅದು ಊಟ ಟೈಮ್ನೇ ಅಲ್ಲ. ಇನ್ನೆಲ್ಲರೂ ಊಟ ಮಾಡಿಬಿಟ್ಟಿರ್ತಾರೆ, ಊಟಕ್ಕೆ ಕರೆದ್ರೆ ಯಾರು ಬರೋದಿಲ್ಲ, ಇನ್ನು ಯಾರು ತೃಪ್ತಿಯಾಗಿ ಉಣೋದಿಲ್ಲ ರೀ. ಯಾರನ್ನಾದ್ರೂ ಊಟಕ್ಕೆ ಕರೆದ್ರೆ ರೀ ಬಂದು ನಮ್ಮ ಮನೆ ಹೊಟ್ಟೆ ತುಂಬ ಉಣೋ ಹಂಗೆ ಇರ್ಬೇಕು ರೀ, ಇಲ್ಲಾಂದರೆ ಯಾರಿಗೆ ಊಟಕ್ಕೆ ಕರಿಬಾರ್ದು ರೀ. ಅದೇ ನನ್ನ ಪಾಲಿಸಿ. ಇನ್ನು ನಮ್ಮ ಯಜಮಾನ್ರು ನಮ್ಮ ಐದ್ನೂರು ಕಲ್ತಿನ ಮೊಸರು ಚಟ್ನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ರೀ. ಇನ್ನು ಅದರಲ್ಲಿ ಉಪ್ಪು ಮೊಸರು ಹಾಕಿ ಕಲಿಸ್ಬಿಟ್ರೆ ಮುಗ್ದೋಯ್ತು ರೀ ಮೊಸರು ಚಟ್ನಿ. ನಮ್ಮ ಯಜಮಾನ್ರು ಅಯ್ಯೋ ನೋಡಿ ಎಲ್ಲ ನಾವು ರೋಡಿ ನಿಂತೆ ಮಾಡ್ತಿದ್ವಿ, ಒಳಗಡೆ ಹೋಗಿ ಮಾಡಿದ್ರೆ ಚೆನ್ನಾಗಿತ್ತು ನೋಡು ಅಂತ ನಮ್ಮ ಯಜಮಾನ್ರಿ. ಏನಾಗಲ್ಲ ಬಿಡ್ರಿ ಅಂತ ನಾನು ರೀ. ನಮ್ಮ ಯಜಮಾನ್ರು ನೋಡಿದ್ರೆ ಭಾಳ ಖುಷಿ ಆಗ್ತೈತೆ ರೀ. ಯಾಕೆಂದರೆ ಯಾರನ್ನ ಮನೆಗೆ ಹೋದರೆ ಸ್ವಲ್ಪ ಜನ ಕೆಲಸನೇ ಮಾಡೋದಿಲ್ಲ ರೀ. ಆದರೆ ನಮ್ಮ ಯಜಮಾನ್ರು ಯಾರು ಮನೆಗೆ ಹೋಗ್ಲಿ ಬಿಡಲಿ ರೀ, ಅವ್ರು ಏನಾನ ಕೆಲಸ ಏನಾನ ಮಾಡೋದಲ್ಲಿ ಪೆಂಡಿಂಗ್ ಐತಂದರೆ ರೀ, ಯಾರೇ ಏನಾನ ಅನ್ಕಲ್ಲಿ ಅವ್ರ ಕೆಲಸ ಅವ್ರು ನೀಟಾಗಿ ಮಾಡಿ ಮುಗಿಸ್ಬಿಡ್ತಾರೆ. ನನಗೆ ಅದೇ ಖುಷಿ ಆಗ್ತೈತೆ. ಬೇರೆಯವರಾದ್ರೆ ರೀ ಮಾಡೋದಿಲ್ಲ, ನಾವು ಹಬ್ಬಕ್ಕೆ ಬಂದಿದ್ದೀವಿ ಅಂತೇಳಿ ಸುಮ್ಮನೆ ಇರ್ತಾರೆ ರೀ, ನೋಡಿ ನೋಡ್ಲಾರಂಗೆ ಆ ಕಡೆ ತಿರುಗ್ತಾರೆ. ನಮ್ಮ ಯಜಮಾನ್ರು ಹಂಗೆ ಅಲ್ಲನೇ ಅಲ್ಲ, ದೇವ್ರು ನನಗೆ ಒಳ್ಳೆ ಗಿಫ್ಟ್ ಕೊಟ್ಟು ಬಿಟ್ಟಿದ್ದಾರೆ ರೀ. ಇನ್ನು ಈ ಸೈಡ್ ಮೊಸರು ಚಟ್ನಿ ರೆಡಿ ಆಯ್ತು ರೀ. ಇನ್ನು ಆ ಕಡೆ ಸೈಡು ಬಿರಿಯಾನಿ ಸಹ ರೆಡಿ ಆಗಿಬಿಡ್ತು. ಇಲ್ಲಿ ನಮ್ಮ ಯಜಮಾನ್ರು ಇನ್ನು ಒಳಗೆ ತೊಗೊಂಡೋಗಿ ಇನ್ನು ಕಲ್ಸಕ್ಕೆ ಇಡ್ತಿದ್ದಾರೆ ರೀ. ನಮ್ಮ ಮಕ್ಳು ಇನ್ನು ಇಲ್ಲಿ ಹೊರಗಡೆ ಆಡ್ತಿದ್ದಾರೆ. ಇಲ್ಲಿ ನೋಡಿರಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ. ಅಸಲು ಅನ್ನ ಮೆತ್ತಿಗೆ ಆಗಿಲ್ಲ ರೀ, ಸ್ವಲ್ಪ ಅಂದರೆ ಸ್ವಲ್ಪ ತಳ ಹಿಡ್ದೈತೆ. ಯಾಕೆಂದರೆ ಪಾತ್ರೆ ಸ್ವಲ್ಪ ತಳ ತೆಳ್ಳಗೈತೆ ರೀ, ಅದಕ್ಕೆ ನಾನು ನಿಮಗೆ ಹೇಳಿದ್ದು. ನೀವೇನನ್ನ ಬಿರಿಯಾನಿ ಮಾಡುವಾಗ ಇಂಪಾರ್ಟೆಂಟ್ ಏನಂದರೆ ಪಾತ್ರೆ ತಳ ದಪ್ಪ ಇರಬೇಕು ರೀ, ಹಂಗಿದ್ರೆ ಬಿರಿಯಾನಿ ಅಸಲು ಒತ್ತೆ ಹೋಗೋದಿಲ್ಲ. ನೋಡಿರಿ ಚೆನ್ನಾಗಾಗಿದೆ, ಉದುರಾಗಿದೆ, ಎಲ್ಲಿಯೂ ಸಹ ಮೆತ್ತಿಗೆ ಆಗಿಲ್ಲ ರೀ, ಅಷ್ಟು ಚೆನ್ನಾಗಾಗಿದೆ. ಪೀಸ್ ಸಹ ಚೆನ್ನಾಗಾಗಿದೆ ರೀ, ಎಲ್ಲಿ ಒಡೆದೇ ಇಲ್ಲ. ಆದರೆ ಬಿರಿಯಾನಿ ಮಾಡುವಾಗ ಪೀಸ್ಗಳು ಒಡಿಬಾರ್ದು ಅಂತಂದರೆ ರೀ, ನಾವು ಚಿಕನ್ಗೆ ಮಸಾಲೆ ಕಲಿಸುವಾಗನೇ ರೀ ನಿಂಬೆಹಣ್ಣು ಹಿಂಡಿಬಿಟ್ರೆ ಪೀಸ್ಗಳು ಆಗೋದಿಲ್ಲ ರೀ, ಹಿಂಗೆ ಚೂರು ಚೂರು ಆಗೋದಿಲ್ಲ, ಚೆನ್ನಾಗೇ ಇರ್ತವೆ ಪೀಸಸ್. ಉಣುವಾಗೂ ಚೆನ್ನಾಗಿ ಒಂದೊಂದು ಪೀಸ್ ಬರ್ತಾವೆ ರೀ. ಇಲ್ಲಾಂದರೆ ಎಲ್ಲ ಚೂರು ಚೂರು ಆಗ್ಬಿಡ್ತಾವೆ ರೀ. ಕಂಪಲ್ಸರಿ ನಿಂಬೆಹಣ್ಣು ಹಿಂಡಬೇಕು. ಇನ್ನು ನಮ್ಮ ಯಜಮಾನ್ರು ಚಿಕನು ಮಸಾಲೆ ಅನ್ನ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದಾರೆ ರೀ. ನಮ್ಮ ಮಕ್ಳಿಗೆ ಫಸ್ಟು ಉಣ್ಣಕ್ಕೆ ಕೊಟ್ಬಿಟ್ಟಿದ್ದೀನಿ ರೀ. ಯಾಕೆಂದರೆ ಪಾಪ ಹೊಟ್ಟೆ ಹಶ್ವಾಕೊಂಡಿರ್ತಾರಲ್ಲ ರೀ ಹುಡುಗರು, ಅದಕ್ಕೆ ಫಸ್ಟ್ ಮಕ್ಳಿಗೆ ಉಣ್ಸಕ್ಕೆ ಕುಂದಿರಿಸ್ಬಿಟ್ಟಿನಿ ರೀ. ಇನ್ನೊಂದು ಸೈಡ್ ರೀ ನಮ್ಮ ಮಕ್ಕಳು ಉಣ್ತಾ ಇದ್ದಾರೆ, ಚೆನ್ನಾಗೈತೆ ಅಂತ ಹೇಳ್ತಿದ್ದಾರೆ. ಆದರೆ ರೀ ಹಬ್ಬದ ಟೈಮ್ ಏನನ್ನ ಬರಲಿ ರೀ, ಮಕ್ಕಳು ಹೊಟ್ಟೆ ತುಂಬ ಊಟನೇ ಮಾಡೋದಿಲ್ಲ. ನೀರು ಕುಡಿದು ಅವು ಇವು ತಿಂದು ಇನ್ನು ಹೊಟ್ಟೆ ಅಲ್ಲೇ ತುಂಬಿಸ್ಕೊಂಡ್ಬಿಡ್ತಾರೆ ರೀ. ಇಲ್ಲಿ ನೋಡಿರಿ ನಮ್ಮ ಸಣ್ಣ ಮಗಳು ಎದ್ದೇ ಹೋಗ್ಬಿಟ್ಲು ನನಗೆ ಅನ್ನ ಸಾಕು ಅಂತ. ಇನ್ನು ಮಕ್ಳದ್ದು ಊಟ ಮುಗಿಯೋಕ್ಕಿಲ್ಲ ರೀ. ಮನೆ ಕಡೆ ಇದ್ದವ್ರನ್ನ ಸ್ವಲ್ಪ ಜನನ ಕರೆಸಿ ಊಟ ಮಾಡಿಸಿ ಆದಮೇಲೆ ಇನ್ನು ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ರೀ. ನಿಜವಲ್ಲೂ ರೀ ಬಿರಿಯಾನಿ ಭಾಳ ಸೂಪರ್ ಅಂದರೆ ಸೂಪರ್ ಆಗೈತೆ ರೀ. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಬಿರಿಯಾನಿ ಅಂತ. ಯಾಕೆಂದರೆ ಯಾವಾಗಲೂ ಮಾಡುವಾಗ ಏನೋ ನಾನು ಮಿಸ್ಟೇಕ್ ಮಾಡ್ತೀನೇನೋ ಅಂತ ಭಯದಿಂದ ಮಾಡ್ತಿದ್ದೆ ರೀ. ಆದರೆ ಯಾವಾಗಲೂ ಚೆನ್ನಾಗೇ ಆಗೈತೆ ರೀ. ಈ ಸಾರಿ ಇನ್ನೂ ಚೆನ್ನಾಗಾಗೈತೆ ರೀ. ಇನ್ನು ನಮ್ಮ ತಂಗಿನೂ ಹೇಳ್ತಿದ್ದಾಳೆ, ಅಕ್ಕ ಥ್ಯಾಂಕ್ಸ್ ಅಕ್ಕ, ಬಿರಿಯಾನಿ ಮಾಡಿ ಕೊಟ್ಟಿದ್ದೀಯ, ಚೆನ್ನಾಗಾಗೈತೆ. ನಮ್ಮ ಮನೆಗೆ ಕರೆಸಿ ನಾವು ನಿನಗೆ ಅಡುಗೆ ಮಾಡಿಸಿ ಉಣ್ಸೋದು ಬಿಟ್ಟು ನಿನ್ನ ಕೈಯಿಂದನೇ ಅಡುಗೆ ಮಾಡಿಸಿದ್ದೀವಿ ಅಂತೇಳಿ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಇದ್ದಾಳೆ ರೀ. ಇನ್ನು ನಾವು ಊಟ ಮುಗಿಸೋವರೆಗೆ 3:30 ಆಗಿಬಿಡ್ತೀವಿ ರೀ. ನಾವು ಊಟ ಮುಗಿಸ್ಕೊಂಡು ಹೋಗೋಕ್ಕಿಲ್ಲ, ನಮ್ಮ ಅಕ್ಕನವ್ರು ಬಂದು ಊಟ ಮಾಡಿದ್ರಿ. ನಮ್ಮ ಅಕ್ಕ ಇದ್ದಿಲ್ಲ ಮನೆಯಲ್ಲಿ, ಅದಕ್ಕೆ ನಮ್ಮ ತಂಗಿ ಕರೆದು ಇನ್ನು ಲಾಸ್ಟಿಗೆ ನಮ್ಮ ಅಕ್ಕ ಉಣ್ಣೋವರೆಗೆ ಬಿಟ್ಟೇ ಇಲ್ಲ. ಇನ್ನು ನಮ್ಮ ಅಕ್ಕ ಉಂಡು ಊಟ ಮಾಡಿ ಹೋಗ್ಬಿಟ್ರಿ. ಇನ್ನು ನಮ್ಮ ಹೆಣ್ಮಕ್ಳೊಂದು ಇಲ್ಲ ರೀ, ಇನ್ನು ಅವ್ರು ಇದ್ದಿದ್ರೆ ಅವ್ರೂ ಬರ್ತಿದ್ರು. ಅವರು ಊರಲ್ಲಿಲ್ಲ, ಈಗ ಬೇರೆ ಊರಲ್ಲಿದ್ದಾರೆ ರೀ. ಇನ್ನು ರಂಜಾನ್ ಹಬ್ಬದ್ದು ವೀಡಿಯೋ ಮುಗಿಯೋಕೆ ಬಂತು ರೀ. ನಾನು ಮಾಡಿದಂಥ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.